ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗ್ಸ್ ನಂದು ಆಬ್ವಿಯಸ್ಲಿ ಇದು ಒಕೇಶನಲ್ ವ್ಲಾಗ್ಸ್ ಆರ್ಎಲ್ಸ್ ಫೆಸ್ಟಿವ್ ವ್ಲಾಗ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಇತ್ತು. ಆಫ್ಟರ್ 1 month ಆಫ್ ದ್ಯಾಟ್ ನನ್ನ ಐಡಿಯಾ ಎಷ್ಟೋ ತಲೆ ಓಡಿಸಿ ಆಮೇಲೆ ನಾನು ಇದಕ್ಕೆ ಬಂದಿದ್ದೀನಿ. ಅದೇ ಹೌದು, ನಾನು ಎಲ್ಲರಿಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಐಡಿಯಾ ಹೇಳಿದ್ದೆ, ಏನು ನನ್ನ ಸರ್ಪ್ರೈಸ್ ಇದೆ ಅಂತ ಹೇಳಿದೆ. ಹೌದಾ, ಅದನ್ನ ಎಷ್ಟು ಜನ ಓದಿದ್ದೀರಾ, ಯಾರು ಓದಿಲ್ಲ ನನಗಂತೂ ಐಡಿಯಾ ಇಲ್ಲ. ಸೊ ಬೇಗ ಹೋಗಿ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿದೆ ಅಂತ ತಿಳ್ಕೊ. ಓಕೆ, ಸೊ ಆಕ್ಚುಲಿ ನಾನು ಸರ್ಪ್ರೈಸ್ ಅಂತ ಹೇಳಿದ್ರೆ ತಿಳ್ಕೊಳಕ್ ಆಗಲ್ಲ. ಸರ್ಪ್ರೈಸ್ ಅಲ್ಲಿ ಇವಾಗ ನಾನು ಸರ್ಪ್ರೈಸ್ ರಿವೀಲ್ ಮಾಡಬೇಕು ಅಂತಂದ್ರೆ ನೀವು ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಕಾಮೆಂಟ್ ಮಾಡ್ತೀರಾ? ಡೂ ದಟ್ ಫಸ್ಟ್. ಸೊ ಏನ್ ಕಾಮೆಂಟ್ ಮಾಡಿದ್ದೀರಾ ಅಂತ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀರಾ, ಅದನ್ನ ನಾನು ಹೇಳ್ತೀನಿ ಏನು ಅಂತ. ಫಸ್ಟ್ ನಾವು ನಮ್ಮ ಸರ್ಪ್ರೈಸ್ ಮಾಡಿದ್ದೀನಿ ಮಾಡೋಣ. ಸರ್ಪ್ರೈಸ್ ಬಂದು ಏನಪ್ಪ ಅಂತಂದ್ರೆ, ನಾನು ಒಂದು ಆನ್ಲೈನ್ ಯೂಟ್ಯೂಬಲ್ಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಣ ಅಂತ ಇದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಡೂಯಿಂಗ್ ದಿಸ್. ಆ್ಯಂಡ್ ಬ್ಲಾಗ್ಸ್ ಅಂತೂ ಆಲ್ಮೋಸ್ಟ್ ನೀವೆಲ್ಲ ನೋಡಿದ್ದೀರಾ ಹೇಗಿದೆ ಅಂತ. ಸ್ಟಾರ್ಟ್ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಆ್ಯಂಡ್ ಏನಿಲ್ಲ, ನನಗೆ ನನ್ನ ಹತ್ರ ಏನಿದೆಯೋ ಆ ಟ್ಯಾಲೆಂಟ್ನ ನಿಮಗೆ ತೋರಿಸಿ ನೀವು ಕಲಿಯೋ ಹಾಗೆ ನನಗೆ ಮಾಡೋಂಥ ಮುಂಚೆ ಏನು ಟ್ರೈ ಅಥವಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ, ಎಷ್ಟು ಜನ ನನ್ನನ್ನು ಇಷ್ಟಪಡ್ತೀರಾ ಅದು ನನಗೆ ಗೊತ್ತಿಲ್ಲ. ಸೊ ನಾನು ಮಾಡೋದ್ರ ಮೇಲೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನಾನು ತಿಳ್ಕೋಬೇಕು ಅಂದರೆ ಪ್ರತಿದಿನ ಅಥವಾ ಯಾರು ನೋಡಿದ್ರು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ನ ಪ್ಲೀಸ್ ಟು ಕಾಮೆಂಟ್, ಸೊ ದಟ್ ನಾನು ಇಂಪ್ರೂವ್ ಆಗ್ತೀನಿ. ಆ್ಯಂಡ್ ಪ್ಲಸ್ ನಿಮಗೆ ಹೇಳ್ಕೊಳ್ಳೋದ್ರಲ್ಲಿ ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರ್ತೀನಿ. ಓಕೆ, ಸೊ ಇವಾಗ ಫಾರ್ ದ ಬಿಗ್ನರ್ಸ್ ಅಂತ ಹೇಳ್ಬೋದು, ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬಿಗ್ನರ್ಸ್ಗೋಸ್ಕರ. ಓಕೆ, ಸೊ ಬಿಗ್ನರ್ಸ್ಗೆ ನಾವು ಹೇಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಒಂದು ಐಡಿಯಾನ, ಅಥವಾ ಡ್ಯಾನ್ಸ್ ಫಾರ್ಮಲ್ಲಿ ಏನೇನಿರುತ್ತೆ, ಆಮೇಲೆ ಡ್ಯಾನ್ಸ್ ನಾವು ಹೇಗೆ ಸ್ಟಾರ್ಟ್ ಮಾಡ್ಕೋಬೋದು ಅದನ್ನೆಲ್ಲ ನಾನು ಒಂದು ಕ್ವಿಕ್ ವಿಡಿಯೋನ ಮಾಡ್ತೀನಿ. ಓಕೆ, ಸೊ ಇವಾಗ ಏನಪ್ಪ ಅಂತಂದರೆ, ನಾವು ಫಸ್ಟ್ ಡ್ಯಾನ್ಸಲ್ಲಿ ಏನೇನಿರುತ್ತೆ, ಡ್ಯಾನ್ಸಲ್ಲಿ ನಾವು ಯಾವ ರೀತಿ ಡ್ಯಾನ್ಸ್, ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಇಸ್ ಆಲ್ ಅಬೌಟ್ ಮೂವ್ಮೆಂಟ್ಸ್. ನಾನು ನಿಂತಲ್ಲಿ ಈಗ ಅಲ್ಲಾಡ್ತಾ ಇದ್ದೀನಿ, ಅದು ಕೂಡ ಒಂದು ಟೈಪ್ ಆಫ್ ಡ್ಯಾನ್ಸ್. ಓಕೆ, ಸೊ ಆಮೇಲೆ ನಾವೇನು ಕೈ ಆ ಕಡೆ ಮಾಡ್ತೇವೆ, ಅದೆಲ್ಲ ಮೂಮೆಂಟ್ಸ್. ಸೊ ಮೂಮೆಂಟ್ಸ್ನ ನಾವು ಯಾವಾಗ ಒಂದು ಮ್ಯೂಸಿಕ್ ಅಥವಾ ರಿದಮ್ ಜೊತೆಗೆ ಸೇರಿಸಿ ಮಾಡ್ತೀವಲ್ಲ, ಸೊ ಆ ಟೈಮಲ್ಲಿ ಒಂದು ಟೈಮಿಂಗ್ಸ್ ಇರುತ್ತೆ, ಒಂದು ಕ್ವಿಕ್ ಆಫ್ ಆ್ಯಕ್ಷನ್ಸ್ ಇರುತ್ತೆ. ಸೊ ಆ ಸಾಂಗ್ ಆಗಿರ್ಬೋದು, ಒಂದು ಲಿರಿಕ್ಸ್ ಆಗಿರ್ಬೋದು, ಸೊ ಇದ್ರ ಮೇಲೆ ನಾವು ಏನೆಲ್ಲ ಮಾಡ್ತೀವೋ ಅದನ್ನು ನಾವು ಜಸ್ಟ್ ನಾವು ಸುಮ್ಮನೆ ರೀಡ್ ಮಾಡಿದ್ರೆ ಅದು ಕೂಡ ಡ್ಯಾನ್ಸೇ. ಆಬ್ವಿಯಸ್ಲಿ ಫಾರ್ ಮೀ ಇಟ್ ಇಸ್ ಅ ಡ್ಯಾನ್ಸ್. ಓಕೆ, ಸೊ ಎಲ್ಲ ರೀತಿಯಿಂದ ಮಾಡ್ಬೋದು. ನೀವು ಹೇಗೆ ಕುಂತ್ಲೂ ಅದು ನಿಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ್ಯಂಡ್ ಪ್ಲಸ್ ಮೋರ್ ಆಫ್ ದ್ಯಾಟ್ ನೀವು ಹ್ಯಾಪಿ ಆಗುತ್ತೆ. ಆಲ್ ಅಬೌಟ್ ಯುವರ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್, ಎವ್ರಿಥಿಂಗ್ ಯು ಕ್ಯಾನ್ ಶೋ ವಿತ್ ಯುವರ್ ಡ್ಯಾನ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಒಂದು ನೆನಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಈಸ್ ಏನೆಲ್ಲ ಇದೆ ಡ್ಯಾನ್ಸಲ್ಲಿ ಆ್ಯಕ್ಚುಲಿ ತುಂಬ ಸಾಂಗ್ಸ್ ಇದೆ, ಹೇಳೋಕ್ಕಾಗದಿರೋ ಸಾಂಗ್ಸ್ ಇದೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ 4-5 ಅಷ್ಟೇ, ಏನ್ಸ್ ಆಫ್ ಬರೋಂಥದ್ದು 4 ನನಗೆ ಗೊತ್ತಿರೋದು. ಆ್ಯಂಡ್ ಅದರಲ್ಲಿ ಏನಪ್ಪ ಅಂತಂದರೆ ಇವಾಗ ಸೊ ಫಸ್ಟ್ ಆಫ್ ಆಲ್ ವಿ ಆಬ್ವಿಯಸ್ಲಿ ನೋ ದ ಬಾಲಿವುಡ್ ಡ್ಯಾನ್ಸ್. ಓಕೆ, ಆ್ಯಂಡ್ ಸೆಕೆಂಡ್ ಇಸ್ ದ ಕಂಟೆಂಪರರಿ ಡ್ಯಾನ್ಸ್, ಆ್ಯಂಡ್ ದ ಥರ್ಡ್ ಇಸ್ ವ್ಯಾಕಿಂಗ್. Okay, then pop band, then western dance. Obviously these are all western dance. And the classical dance we have like Bharatanatyam, Kathak, Kuchipudi, and Lavani. And these all are the classical dance. Okay, moreover I come from base of Bollywood dance. Okay, so Bollywood dance like western dance, and I do some mix up also sometimes in between one course. So first of all, we should learn the basic of our dance. So how do we teach a small student or a small kid from that to till now what we do, like the adults we would have seen almost like BKD
and Dance India Dance, and one more show like BID. Okay, so these are the more shows which we used to see, and we used to be fascinated to do those tasks. Okay, so first we have to start the basic, and the basic is for all of them, for all adults, those who want to start their what dance classes, or else a dance show they want to learn, or and the parents should be so happy to see that they can just get a free course on YouTube. Okay, so this is how it's going to be, and I want everyone to please support me, and I'm definitely going to satisfy you all that. Obviously, for those who want to, some people are like that, why don't you start in Hindi, and why don't you start in Kannada, why don't you start in other language? So, some friends, even though I have those who don't know Kannada, those who don't know Hindi, and they want me to do in Hindi. And obviously everyone knows Hindi, but still, in my comfort, it's going to be Kannada. And if those who want to learn dance and they wanted to be getting in subtitles, whatever I say, I will just add the subtitles every time. So please do follow the subtitles and then practice it. Okay, so this is my introduction video, and this is going to be a very good video. Okay, so I want more and more people should be responding this video, and yeah, this is how ಎಲ್ಲರಿಗೂ ಇದನ್ನ ಸ್ವಲ್ಪ ಎಲ್ಲರಿಗೂ ಕಳಿಸಿಯಪ್ಪ. ಓಕೆ, ಸೊ ಯಾರು ನೋಡ್ತೀರಾ ಎಲ್ಲರೂ ಶೇರ್ ಮಾಡಿ, ಓಕೆ, ಲೈಕ್ ಮಾಡಿ, ಸೊ ದಟ್ ನಾನು ನಿಮಗೆ ಇನ್ನಷ್ಟು ಏನು ಫಾರ್ಮ್ಸ್ ಇದೆ ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೆಫಿನೆಟ್ಲಿ ಆ್ಯಡ್ ಮಾಡ್ತೀನಿ, ಆ್ಯಂಡ್ ಐ ವಿಲ್ ಟ್ರೈ ಟು ಗಿವ್ ಯು ಅ ಕ್ಲೂ ಫಾರ್ ಈಚ್ ಆ್ಯಂಡ್ ಎವ್ರಿ ಫಾರ್ಮ್ಸ್. ಆ್ಯಂಡ್ ನಾನು ಇವಾಗ ಬೇಸಿಕ್ ನಾನು ಹೇಳಿದ್ನಲ್ವಾ, ಸೊ ಪೇರೆಂಟ್ಸ್ಗೆ ಆ್ಯಕ್ಚುಲಿ ಇವಾಗ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಆಬ್ವಿಯಸ್ಲಿ ಮುಗಿತಾ ಬಂತು, ಬಟ್ ಸ್ಟಿಲ್ ಯಾರು ಚಿಕ್ಕ ಮಕ್ಳು ಇರ್ತಾರಲ್ಲ, ಸೊ ಅವ್ರಿಗೆ ಫ್ರೀ ಟೈಮ್ಸ್ ಜಾಸ್ತಿ ಇರುತ್ತೆ. ಸೊ ಅವರೆಲ್ಲ ಬೇಕು ಅಂದರೆ ನಾನು ಕೊಡುವಂಥ ಒಂದು ಹಿಂಟ್ ಆಗಿರ್ಬೋದು, ಒಂದು ಸ್ಟೆಪ್ಸ್ ಆಗಿರ್ಬೋದು, ಒಂದು ಸಾಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಅದನ್ನು ಅವ್ರಿಗೆ ಮಾಡಿಸ್ತಾರೆ, ಸೊ ದಟ್ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಬರೀ ಸ್ಟಡೀಸ್ ಯಾರು ಅಷ್ಟು ಮಾಡಿಸ್ತಾರೆ ಅಲ್ವಾ? ಸೊ ಸ್ಟಡೀಸ್ ಜೊತೆಗೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇರಬೇಕು ಅಂತ ಎಲ್ಲರೂ ಹೇಳ್ತಾರಲ್ವ, ಆ ರೀತಿ. ಓಕೆ, ಸೊ ಎಕ್ಸ್ಟ್ರಾ ಆಕ್ಟಿವಿಟಿ ಡಾನ್ಸ್ ಆಗಿರ್ಬೋದು, ಗೇಮ್ ಆಗಿರ್ಬೋದು, ಐ ಡೆಫಿನೆಟ್ಲಿ ಸಪೋರ್ಟ್ ಈಚ್ ಆ್ಯಂಡ್ ಎವ್ರಿ field. Okay, so it can be acting, singing, whatever your child is interested, please do take that to them. Okay, so yeah, if I could sing, definitely a singing class also, but no, I'm not that good in singing, and not enough further activities like drawings and other. I am definitely going to take those classes also, and be ready. Okay, so first of all, in next video I am going to explain you about some warm-ups and all. Yeah, okay, so ಎಷ್ಟು ಜನ ಹ್ಯಾಪಿ ಆಗಿದ್ದೀರಾ ಅಂತ ಪ್ಲೀಸ್ ಟು ಕಾಮೆಂಟ್ ಮಾಡಿ, ಯಾಕಂದರೆ ಗೊತ್ತಾಗಬೇಕಲ್ವಾ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ, ಅದರ್ವೈಸ್ ಐ ವಿಲ್ ಬಿ ಸ್ಯಾಡ್. ಓಕೆ, ಸೊ ಎಲ್ಲರೂ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಅಡಲ್ಟ್ಸ್ ಆಲ್ಸೋ ಯಾರಿಂದ ನಾನು ಕಲ್ತಿಲ್ಲ, ನಾನು ಕಲಿಬೇಕು, ನನಗೆ ಇಷ್ಟ ಇದೆ, ನನಗೆ ಯಾರು ಹೇಳ್ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅನ್ನೋರಿದ್ರೆ ಪ್ಲೀಸ್ ಟು ನನ್ನನ್ನು ಸಪೋರ್ಟ್ ಮಾಡಿ. ಓಕೆ, ಸೊ ನನಗಿಂತ ಚೆನ್ನಾಗಿ ಹೇಳ್ಕೊಡೋರು ಸಿಗಲ್ಲ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್.